Morning students, welcome to the chemistry class. So last class ಅಲ್ಲಿ electron gain enthalpy ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. So electron gain enthalpy ಅಂದ್ರೆ when an electron is added to the neutral gaseous atom to convert into negative ion, the enthalpy change accompanying the process is defined as electron gain enthalpy. When the neutral gaseous atom ಗೆ ಎಲೆಕ್ಟ್ರಾನ್ ಆ್ಯಡ್ ಮಾಡಿ ಆನ್ ಕನ್ವರ್ಟ್ ಮಾಡೋಕ್ಕೆ ಸೊ ಏನು ಎಂಥಾಲ್ಪಿ ಚೇಂಜ್ ಓವರ್ ಆಲ್ ಎನರ್ಜಿ ಚೇಂಜ್ ಆಗುತ್ತೆ ಆ ಪ್ರೋಸೆಸ್ಸಲ್ಲಿ ದಟ್ ಕಂಟೆಂಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಹೇಳ್ಬೋದು. ಸೊ ಆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಐದರ್ ಅದು ನಿಮಗೆ ಲಿಬರೇಷನ್ ಆಫ್ ಎನರ್ಜಿ ಆಗ್ಬೋದು ಅಥವಾ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆಗ್ಬೋದು. ಸೊ ಹಾಗಾಗಿ ಪಾಸಿಟಿವ್ ಆದರೂ ಆಗ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು. ಅಯನೈಸೇಷನ್ ಎಂಥಾಲ್ಪಿ ಆಲ್ವೇಸ್ ಪಾಸಿಟಿವ್ ಅಂತ ಹೇಳಿದ್ವಿ, ಬಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಸೊ ಜನರಲಿ ನೆಗೆಟಿವ್ ಇರುತ್ತೆ, ಸಮ್ ಕೇಸಸಲ್ಲಿ ಮಾತ್ರ ಪಾಸಿಟಿವ್ ಇರುತ್ತೆ ಅಂತ ಹೇಳ್ಬೋದು. ಇಲ್ಲೂ ಅಷ್ಟೇ ಕಿಲೋ ಜೌಲ್ ಪರ್ ಮೋಲಲ್ಲಿ ಹೇಳ್ತಾ ಹೋಗ್ತೀವಿ ಯೂನಿಟ್ನ. ಸೊ ಅಲ್ಲಿ ನಿಮಗೆ ಅಂದರೆ ಅಯಾನ್ ಆಗಿ ಕನ್ವರ್ಟ್ ಆಗೋಕ್ಕೆ ಏನು ಎಲೆಕ್ಟ್ರಾನ್ ಎನರ್ಜಿ ರಿಕ್ವೈರ್ಡ್ ಇರುತ್ತೆ, ಎನರ್ಜಿ ಐದರ್ ಲಿಬರೇಷನ್ ಅಥವಾ ಏನು ಅಬ್ಸಾರ್ಪ್ಷನ್ ಆಗುತ್ತೆ, ದಟ್ ಅಮೌಂಟ್ ಈಸ್ ಕನ್ಸಿಡರ್ಡ್ ಆಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ಅಲ್ಲಿ ನಿಮಗೆ ಡಿಪೆಂಡಿಂಗ್ ಆನ್ ದ ಎಲಿಮೆಂಟ್, ಆ ಎಲಿಮೆಂಟ್ ನಿಮಗೆ ಯಾವ ಥರದ ಎಲಿಮೆಂಟ್, ಸೊ ಏನು ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟಾ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಎಲಿಮೆಂಟ್ ಮೇಲೆ ಡಿಪೆಂಡ್ ಆಗಿ ಸೊ ದಟ್ ಪ್ರೋಸೆಸ್ ಐದರ್ ಇಟ್ ಮೇ ಬಿ ಎಂಡೋಥರ್ಮಿಕ್ ಆರ್ ಎಕ್ಸೋಥರ್ಮಿಕ್. ಎಂಡೋಥರ್ಮಿಕ್ ಅಂದರೆ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆಗ್ಬೋದು, ಎಕ್ಸೋಥರ್ಮಿಕ್ ಅಂದರೆ ಲಿಬರೇಷನ್ ಆಫ್ ಎನರ್ಜಿ ಆಗ್ಬೋದು. ಸೊ ಅಲ್ಲಿ ನಿಮಗೆ ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡೋಕ್ಕೆ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆದರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಹೇಳ್ಬೋದು. ಅದೇ ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡೋಕ್ಕೆ ಲಿಬರೇಷನ್ ಆಫ್ ಎನರ್ಜಿ ಆದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಫಾರ್ ಮೆನಿ ಎಲಿಮೆಂಟ್ಸ್ ಎನರ್ಜಿ ಇಸ್ ರಿಲೀಸ್ಡ್ ವೆನ್ ಅನ್ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ to the atom and the electron gain enthalpy is negative. So for many elements always energy is release ಆಗುತ್ತೆ. So when an electron is added to an atom, so ಅಲ್ಲಿಗೆ electron gain enthalpy is negative. ಹೇಳ್ದಂಗೆ ಜನರಲಿ ನೆಗೆಟಿವ್ ಇರುತ್ತೆ ಅಂತ ಹೇಳಿದೆ, ಅಂದರೆ ಲಿಬರೇಷನ್ ಆಫ್ ಎನರ್ಜಿ ಆಗುತ್ತೆ ಯೂಶಲಿ ಅಂತ ಹೇಳಿದ್ದೆ. For example, group 17 elements, that is halogens, have very high negative electron gain enthalpy because they can attain stable noble gas electronic configuration by picking up an electron. So ಅಲ್ಲಿ ನಿಮಗೆ 17 ಗ್ರೂಪ್ ಎಲಿಮೆಂಟ್ಸ್ ಅಂದರೆ ಹ್ಯಾಲೋಜನ್ಸ್ಗೆ ಸೊ ಅಲ್ಲಿ ನಿಮಗೆ ಒಂದು ಎಲೆಕ್ಟ್ರಾನ್ ಗೇನ್ ಆದರೆ ನೊಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ದಟ್ ಈಸ್ ಸ್ಟೇಬಲ್ ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗುತ್ತೆ. ಸೊ ಟು ಹ್ಯಾವ್ ದಟ್ ಸ್ಟೆಬಿಲಿಟಿ, ಇದು ಒಂದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳಕ್ಕೆ ಇಷ್ಟಪಡೋದು. ಒಂದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳಕ್ಕೆ ಅಲ್ಲಿಗೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಮೋರ್ ನೆಗೆಟಿವ್ ಅಂತ ಅಂದರೆ ಮೋರ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತದೆ ಅಂತ. ಮೋರ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತದೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಎಲಿಮೆಂಟಿಗೆ ಎಲೆಕ್ಟ್ರಾನ್ ಗೇನ್ ಕೆಪಾಸಿಟಿ ತುಂಬಾ ಇದೆ, ಟೆಂಡೆನ್ಸಿ ಟು ಅಟ್ರಾಕ್ಟ್ ಟು ಗೇನ್ ಎನ್ ಎಲೆಕ್ಟ್ರಾನ್ನ ಟೆಂಡೆನ್ಸಿ ಮೋರ್ ಇದೆ ಅಂತ ಅರ್ಥ. ಹಾಗಾಗಿ ಮೋರ್ ನೆಗೆಟಿವ್, ಅಲ್ಲಿಗೆ ಮೋರ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದ್ದರೆ ಎಲಿಮೆಂಟ್ ಟು ಏನ್ ಗೇನ್ ಆ್ಯಂಡ್ ಎಲೆಕ್ಟ್ರಾನ್ ಟೆಂಡೆನ್ಸಿ ವಿಲ್ ಬಿ ಮೋರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಯೂಶಲಿ ಮೋರ್ ಎಲೆಕ್ಟ್ರಾನ್ ನೆಗೆಟಿವ್ ಅಥವಾ ಮೋರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಮೋರ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇರೋದು ಯಾವುದಕ್ಕೆ ಅಂದರೆ ಹ್ಯಾಲೋಜನ್ಸ್, ದಟ್ ಈಸ್ 17 ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಸಮ್ ಆಫ್ ದ ಗ್ರೂಪ್ ಎಲಿಮೆಂಟ್ಸಿಗೆ ನಿಮಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಹೈಡ್ರೋಜನ್ ಇಂದ ಸೀಸಿಯಂ, ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಡೌನ್ ದ ಗ್ರೂಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿ -73 ಇದೆ, ಬರ್ತಾ ಬರ್ತಾ ಲೆಸ್ ನೆಗೆಟಿವ್ ಆಗ್ತಾ ಇದೆ. ಅಲ್ಲಿಗೆ ನಿಮಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಲೆಸ್ ನೆಗೆಟಿವ್ ಆಗ್ತಾ ಇದೆ ಅಂತ ಅಂದರೆ ಡೌನ್ ದ ಗ್ರೂಪ್ ಎಲೆಕ್ಟ್ರಾನ್ ಗೇನಿಂಗ್ ಟೆಂಡೆನ್ಸಿ ಡಿಕ್ರೀಸಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಆಕ್ಸಿಜನ್ ಗ್ರೂಪ್ 16 ಎಲಿಮೆಂಟ್ಸ್ ಅಂತ ಅಂದಾಗ ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ, ಟೆಲೂರಿಯಂ, ಸೊ ಈ ಎಲಿಮೆಂಟ್ಸ್ ಬರುತ್ತೆ. ಇದು ನೋಡಿ -141, -200. ಸೊ ಇಲ್ಲಿ ನಿಮಗೆ ಇನ್ಕ್ರೀಸ್ ಆಗಿದೆ ಮತ್ತು ಡಿಕ್ರೀಸ್ ಆಗ್ತಾ ಹೋಗಿದೆ. ಇಲ್ಲಿ ಸಲ್ಫರಿಗೆ ಮಾತ್ರ ಇಲ್ಲಿ ಇನ್ಕ್ರೀಸ್ ಆಗಿರೋದು, ಯೂಶಲಿ ಇಲ್ಲೂ ಡಿಕ್ರೀಸ್ ಆಗಿದೆ. ಅಲ್ಲಿ ಡೌನ್ ದ ಗ್ರೂಪ್ ಸೊ ಅಲ್ಲಿ ನಿಮಗೆ ಲೆಸ್ ನೆಗೆಟಿವ್ ಆಗ್ತದೆ ಅಂದರೆ ಅದೇ ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ ಡಿಕ್ರೀಸಸ್ ಅಂತ ಹೇಳ್ಬೋದು. ಇನ್ನು ಗ್ರೂಪ್ 17, ಸೊ ಗ್ರೂಪ್ 17 ಅಂದರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಐಡಿನ್, ಅಸ್ತಂಟೇನ್. ಸೊ ಡೌನ್ ದ ಗ್ರೂಪ್ ನೋಡಿ
ಲೆಸ್ ನೆಗೆಟಿವ್ ಆಗ್ತದೆ. ಬಟ್ ಇಲ್ಲಿ ನಿಮಗೆ ಅಕ್ರಾಸ್ ಎ ಪೀರಿಯಡ್ ಅಂತ ನೋಡಿದ್ರೆ, ಸೊ ಕಂಪೇರ್ ಟು ಲಿಥಿಯಂ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂಡ್ 16 ಗ್ರೂಪ್ ಎಲಿಮೆಂಟ್ಸ್, 17 ಗ್ರೂಪ್ ಎಲಿಮೆಂಟ್ಸ್ ಹ್ಯಾವ್ ಮೋರ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಅಲ್ಲಿಗೆ ಟೆಂಡೆನ್ಸಿ ಟು gain an electron will be more for 17th group elements ಅಂತ ಹೇಳ್ಬೋದು. ಸೊ ಯೂಶಲಿ ಬೇರೆ ಅದೇ ಪೀರಿಯಡ್ ನ ಬೇರೆ ಎಲಿಮೆಂಟ್ಸ್ಗೆ, ಬೇರೆ ಗ್ರೂಪ್ ಎಲಿಮೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ, ಸೊ ಗ್ರೂಪ್ 17 ಎಲಿಮೆಂಟ್ಸ್ ನ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಮೋರ್ ನೆಗೆಟಿವ್ ಇರುತ್ತೆ. ಅಲ್ಲಿಗೆ ಟೆಂಡೆನ್ಸಿ ಟು ಗೇನ್ ಎನ್ ಎಲೆಕ್ಟ್ರಾನ್ ಕೆಪಾಸಿಟಿ ವಿಲ್ ಬಿ ಮೋರ್ ವೆರಿ ಹೈ ಅಂತ ಹೇಳ್ಬೋದು. ಬಟ್ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಾಗೇನೆ ಗ್ರೂಪ್ 17 ಅಲ್ಲೂ ಸಹ ಲೆಸ್ ನೆಗೆಟಿವ್ ಆಗ್ತದೆ, ಬಿಕಾಸ್ ಟೆಂಡೆನ್ಸಿ ಟು ಗೇನ್ ಎನ್ ಎಲೆಕ್ಟ್ರಾನ್ ಕೆಪಾಸಿಟಿ ಡಿಕ್ರೀಸಸ್. ಸೊ ಇಲ್ಲಿ ಇನ್ನ ಗ್ರೂಪ್ 0 ಅಂದ್ರೆ 18 ಗ್ರೂಪ್ ಎಲಿಮೆಂಟ್ಸ್ ಅಂದ್ರೆ ನೋಬಲ್ ಗ್ಯಾಸ್ ಎಲಿಮೆಂಟ್ಸ್, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್. ಸೊ ನೋಡಿ ಇಲ್ಲಿ ಪಾಸಿಟಿವ್, ಎಲ್ಲೂ ಪಾಸಿಟಿವ್ ವ್ಯಾಲ್ಯೂ ನೋಡಿಲ್ಲ. ಬಟ್ ನಾವು 0 ಗ್ರೂಪ್ ಎಲಿಮೆಂಟ್ಸಿಗೆ ಅಥವಾ ನೋಬಲ್ ಗ್ಯಾಸ್ ಎಲಿಮೆಂಟ್ಸಿಗೆ, 18 ಗ್ರೂಪ್ ಎಲಿಮೆಂಟ್ಸಿಗೆ ಪಾಸಿಟಿವ್ ವ್ಯಾಲ್ಯೂ ಇದೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಅಂದ್ರೆ ಏನು? ಸೊ ಅಲ್ಲಿಗೆ ಎಲೆಕ್ಟ್ರಾನ್ ಗೇನಿಂಗ್ ಟೆಂಡೆನ್ಸಿ ಆಫ್ ಆನ್ ಇನ್ 0 ಗ್ರೂಪ್ ಎಲಿಮೆಂಟ್ಸ್ ವಿಲ್ ಬಿ ಲೆಸ್ ಅಂತ ಹೇಳ್ಬೋದು, ವಿಲ್ ಬಿ ವೆರಿ ವೆರಿ ಲೆಸ್. ಸೊ ಪಾಸಿಟಿವ್ ಇದೆ ಅಂತ ಅಂದ್ರೆ ಆ ಎಲೆಕ್ಟ್ರಾನ್ ನೀವು ಆಡ್ ಮಾಡಕ್ಕೆ ನೀವೇ ಎನರ್ಜಿನ ಪ್ರೊವೈಡ್ ಮಾಡಬೇಕು. ಸೊ ಯೂಶಲಿ ಎಲೆಕ್ಟ್ರಾನ್ ಆಡ್ ಮಾಡಕ್ಕೆ ಅದರಿಂದ ಎನರ್ಜಿ ರಿಲೀಸ್ ಆಗುತ್ತೆ. ಬಟ್ ಫಾರ್ 0 ಗ್ರೂಪ್ ಎಲಿಮೆಂಟ್ಸ್ ಎಲೆಕ್ಟ್ರಾನ್ ಆಡ್ ಮಾಡಕ್ಕೆ ನೀವೇ ಎನರ್ಜಿನ ಪ್ರೊವೈಡ್ ಮಾಡಬೇಕಾಗತ್ತೆ. ಬಿಕಾಸ್ 0 ಗ್ರೂಪ್ ಎಲಿಮೆಂಟ್ಸ್ ಅಂತ ಅಂದಾಗ ಸ್ಟೇಬಲ್ ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ. ಅಲ್ಲಿ ಎಲೆಕ್ಟ್ರಾನ್ ಲಾಸ್ ಮಾಡೋ ಕೆಪಾಸಿಟಿನೂ ಇರಲ್ಲ, ಎಲೆಕ್ಟ್ರಾನ್ ಗೇನಿಂಗ್ ಕೆಪಾಸಿಟಿನೂ ಇರಲ್ಲ. ಹಾಗಾಗಿ ಪಾಸಿಟಿವ್ ವ್ಯಾಲ್ಯೂನ ನಾವು ಇಲ್ಲಿ 0 ಗ್ರೂಪ್ ಎಲಿಮೆಂಟ್ಸ್ಗೆ ನೋಡ್ತಾ ಹೋಗ್ತೀವಿ. ಸೊ ಹೇಳ್ದಂಗೆ ಅಕ್ರಾಸ್ ಪೀರಿಯಡ್ ಇಲ್ಲಿ ನಿಮಗೆ ಮೋರ್ ನೆಗೆಟಿವ್ ಆಗ್ತದೆ, ಡೌನ್ ದ ಗ್ರೂಪ್ ಲೆಸ್ ನೆಗೆಟಿವ್ ಆಗುತ್ತೆ. ಯಾಕೆ ಡೌನ್ ದ ಗ್ರೂಪ್ ಲೆಸ್ ನೆಗೆಟಿವ್ ಆಗುತ್ತೆ ಅಂದ್ರೆ, ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ನ್ಯೂ ಶೆಲ್ ಎಂಟ್ರಿ ಆಗ್ತಾ ಹೋಗುತ್ತೆ. ನ್ಯೂ ಶೆಲ್ ಎಂಟ್ರಿ ಆಗ್ತಾ ಹೋದಾಗೂ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ಸ್ ಫಾರ್ ಅವೇ ಇರತ್ತೆ. ಅಲ್ಲಿಗೆ ಇನ್ಕಮಿಂಗ್ ಎಲೆಕ್ಟ್ರಾನ್ ಎಂಟ್ರಿ ಆಗೋದಕ್ಕೆ ಸೊ ಆದಾಗ ಅದ್ರ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರತ್ತೆ ಅಂತ ಹೇಳ್ಬೋದು. ಮತ್ತೆ ರಿಪಲ್ಷನ್ ಕಾಸ್ ಆಗುತ್ತೆ. ಸೊ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಆಲ್ರೆಡಿ ಇರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಆಡ್ ಆದಾಗ ಎಲೆಕ್ಟ್ರಾನ್ ಮಧ್ಯ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಬಿಕಾಸ್ ಆಫ್ ದಟ್ ರಿಪಲ್ಸಿವ್ ಫೋರ್ಸ್ ಮತ್ತೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್. ಸೊ ಮತ್ತೆ ಬಿಕಾಸ್ ಆಫ್ ಸ್ಕ್ರೀನಿಂಗ್ ಎಫೆಕ್ಟ್ ಎಲ್ಲ, ಸೊ ಬಿಕಾಸ್ ಆಫ್ ಇನ್ ಲೆಸ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಎಲ್ಲಾ ರೀಸನ್ಸ್ ಇಂದ ಅಲ್ಲಿ ನಿಮಗೆ ಏನಾಗುತ್ತೆ, ಇವನ್ ಸೈಜು ಸಹ ಎನ್ಲಾರ್ಜ್ ಇರುತ್ತೆ. ಆ ಪರ್ಪಸ್ಗೋಸ್ಕರ ನಿಮಗೆ ಮೋರ್ ಲೆಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ನೋಡ್ತಾ ಹೋಗ್ತೀರಾ, ಅಂದ್ರೆ ಲೆಸ್ ನೆಗೆಟಿವ್ ವ್ಯಾಲ್ಯೂ ನೋಡ್ತಾ ಹೋಗ್ತೀರಾ. ಡೌನ್ ದ ಗ್ರೂಪ್ ನಿಮಗೆ ಲೆಸ್ ನೆಗೆಟಿವ್ ಆಗುತ್ತೆ ಅಂತ ಹೇಳ್ಬೋದು. So on the other hand, noble gases have large positive electron gain enthalpy because the electron has to enter the next higher principal quantum level, leading to a very unstable electronic configuration. Noble gas elements ಗೆ ಲೆಸ್ ನೆಗೆಟಿವ್ ಇರುತ್ತೆ ಅಥವಾ ಪಾಸಿಟಿವ್ ಇರುತ್ತೆ ವ್ಯಾಲ್ಯೂ. ಯಾಕೆ ಅಂದ್ರೆ ನೀವು ಆಲ್ರೆಡಿ ಅಲ್ಲಿ ನೋಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ. ಅದಕ್ಕೆ ನೀವು ಒಂದು ಎಲೆಕ್ಟ್ರಾನ್ ಆಡ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಇನ್ನ ಹೈಯರ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರಿಗೆ ಒಂದು ಎಲೆಕ್ಟ್ರಾನ್ ಆಡ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿಗೆ ವೆರಿ ಅನ್ಸ್ಟೇಬಲ್ ಅನ್ನೋ ಪರ್ಪಸ್ಗೋಸ್ಕರ ಅಲ್ಲಿ ನಿಮಗೆ ಸೊ ಪಾಸಿಟಿವ್ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ಮೇ ಬಿ ನೋಟೆಡ್ ದಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ have large negative values towards the upper right of the periodic table preceding the noble gas. ಸೊ ನೋಬೆಲ್ ಗ್ಯಾಸ್ ನ ಹಿಂದೆ 17 ಗ್ರೂಪ್ 16 ಗ್ರೂಪ್ ಅಂತ ಅಂದಾಗ ಪೀರಿಯಾಡಿಕ್ ಟೇಬಲ್ ನ ಲೆಫ್ಟ್ ಇಂದ ರೈಟ್ ಸೈಡ್ ಮೂವ್ ಆಗೋ ಕಡೆ ಏನು ನೋಬೆಲ್ ಗ್ಯಾಸ್ ನ ಹಿಂದಿನ ಗ್ರೂಪಿಗೆ ಮೋರ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರುತ್ತೆ. ಅಂದ್ರೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ನ ಕೆಪಾಸಿಟಿ ಜಾಸ್ತಿ ಇರುತ್ತೆ. The variation in electron gain enthalpy of element is less systematic than for ionization enthalpy. Ionization enthalpy ಹೇಳ್ದಂಗೆ ನಾವು across a period increases, down the group decreases usually ಹೇಳ್ತಾ ಇದ್ವಿ. ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇನ್ಕ್ರೀಸ್ ಡಿಕ್ರೀಸ್ ನೋಡ್ತೀರಾ. ಬಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಗಲ್ಲ, ಇಟ್ ಡಿಪೆಂಡ್ಸ್ ಆನ್ ಎಲಿಮೆಂಟ್ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಇಲ್ಲಿ ಸಿಸ್ಟಮ್ಯಾಟಿಕ್ ವೇರಿಯೇಷನ್ ನ ನೋಡಲ್ಲ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಯಲ್ಲಿ.
Next, as a general rule, electron gain enthalpy becomes more negative with increase in atomic number across a period. The effective nuclear charge increases from left to right across a period, and consequently it will be easier to add an electron to a smaller atom, since the added electron on an average would be closer to the positively charged nucleus. Across a period move ಆಗ್ತಾ ಇದ್ದಂಗೆನೆ as atomic number increases, so new electrons enter into same shell. Electrons enter into same shell andaga there will be more nuclear force of attraction. So as nuclear force of attraction increases, as atomic radius decreases, so size kammi iddangunu nuclear force of attraction ಜಾಸ್ತಿ ಇದ್ದಂಗನು the incoming electrons will be more close to nucleus ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಬರ ಅಂತ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಗೆ ಹತ್ರ ಆಗತ್ತೆ ಅಂತ ಹೇಳ್ಬೋದು. ಸೈಜ್ ಕಮ್ಮಿ ಇದ್ದು ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದ್ದಂಗನು ಹಾಗಾಗಿ ನಿಮಗೆ ಅಕ್ರಾಸ್ ಎ ಪೀರಿಯಡ್ ಮೋರ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ನೋಡ್ತಾ ಹೋಗ್ತೀವಿ ಎಕ್ಸೆಪ್ಟ್ ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. So next we should also expect electron gain enthalpy to become less negative as we go down a group, because the size of the atom increases and the added electron would be further from the nucleus. ಹೇಳ್ದಂಗೆ down the group ನಿಮಗೆ electron gain enthalpy value less negative ಆಗುತ್ತೆ. ಯಾಕೆ ಅಂದ್ರೆ ನ್ಯೂ ಶೆಲ್ ಎಂಟ್ರಿ ಆಗುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ, ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ, ನ್ಯೂಕ್ಲಿಯಸ್ ಇಂದ ಸೊ ಎಂಟ್ರಿ ಆಗಂತ ಎಲೆಕ್ಟ್ರಾನ್ಸ್ ಫಾರ್ ಅವೇ ಇರುತ್ತೆ. ಸೊ ದಟ್ ನಿಮಗೆ ಅಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರೋದ್ರಿಂದ ಲೆಸ್ ನೆಗೆಟಿವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇದ್ದಂಗೂ ಅಲ್ಲಿ ಎಂಟ್ರಿ ಆಗಂತ ಎಲೆಕ್ಟ್ರಾನ್ ಟೆಂಡೆನ್ಸಿ ಏನಾಗ್ತಾ ಹೋಗುತ್ತೆ ಲೆಸ್ ನೆಗೆಟಿವ್, ಅಂದ್ರೆ ಸೊ ಸ್ಮಾಲೆಸ್ಟ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಹೌಎವರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಫ್ ಆಕ್ಸಿಜನ್ ಆರ್ ಫ್ಲೋರಿನ್ is less than that of the succeeding element. This is because when an electron is added to oxygen or fluorine, the added electron goes to smaller n is equal to 2 quantum level and suffers significant repulsion from the other electron present in this level. So oxygen ಮತ್ತೆ ಫ್ಲೋರಿನ್ ಅಂತ ಬಂದಾಗ ಆಕ್ಸಿಜನ್ 16 ಗ್ರೂಪ್ ಎಲಿಮೆಂಟ್ಸ್ ಆಯ್ತು, ಫ್ಲೋರಿನ್ 17 ಗ್ರೂಪ್ ಎಲಿಮೆಂಟ್ಸ್ ಆಯ್ತು. ಸೊ 16 ಗ್ರೂಪ್ ಎಲಿಮೆಂಟ್ ಅಂದ್ರೆ ಆಕ್ಸಿಜನ್ ಆ ಗ್ರೂಪ್ ಅಲ್ಲಿ ಬರೋ ಬೇರೆ ಎಲಿಮೆಂಟ್ ಕಂಪೇರ್ ಮಾಡಿದ್ರೆ ಲೆಸ್ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ ಆಕ್ಸಿಜನ್ಗೆ. ಯಾಕೆ ಅಂತ ಅಂದ್ರೆ ಬಿಕಾಸ್ ಆಫ್ ಇಟ್ಸ್ ಸ್ಮಾಲೆಸ್ಟ್ ಅಟಾಮಿಕ್ ರೇಡಿಯಸ್, ಸ್ಮಾಲೆಸ್ಟ್ ಅಟಾಮಿಕ್ ಸೈಜ್ ಅಂತ ಹೇಳ್ಬೋದು ಒಂದು. ಇನ್ನೊಂದು ರೀಸನ್ನು, ಸೊ ಅಲ್ಲಿ ನಿಮಗೆ ಸೈಜ್ ಕಮ್ಮಿ ಇದೆ, n is equal to 2 ಅಂದ್ರೆ ಸೆಕೆಂಡ್ ಶೆಲ್ಲಿಗೆ ಎಲೆಕ್ಟ್ರಾನ್ ಎಂಟ್ರಿ ಆಗತ್ತೆ. ಸೆಕೆಂಡ್ ಶೆಲ್ಲಿಗೆ ಎಲೆಕ್ಟ್ರಾನ್ ಎಂಟ್ರಿ ಆಗತ್ತೆ ಅಂದ್ರೆ ಇರದೇ ಸೈಜ್ ಕಮ್ಮಿ, ಆಲ್ರೆಡಿ ಎಲೆಕ್ಟ್ರಾನ್ಸ್ ಇದೆ, ಇನ್ನು ಇನ್ಕಮಿಂಗ್ ಎಲೆಕ್ಟ್ರಾನ್ಸಿಗೆ ಸ್ಪೇಸ್ ಇಲ್ಲ. ಸೊ ಹಾಗಾಗಿ ಇನ್ಕಮಿಂಗ್ ಎಲೆಕ್ಟ್ರಾನ್ಸಿಗೂ ಮತ್ತೆ ಆಲ್ರೆಡಿ ಇರೋಂಥ ಎಲೆಕ್ಟ್ರಾನ್ಸ್ ಮಧ್ಯ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಇರದೇ ಸೈಜ್ ಇಷ್ಟು, ಅದರಲ್ಲಿ ಆಲ್ರೆಡಿ ಎಲೆಕ್ಟ್ರಾನ್ಸ್ ಆಕ್ಯುಪೈ ಆಗಿದೆ, ಮತ್ತೆ ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಎಂಟ್ರಿ ಆಗಕ್ಕೆ ಆ ಎಲೆಕ್ಟ್ರಾನ್ಸಿಗೂ ಇಲ್ಲಿ ಆಲ್ರೆಡಿ ಇರೋಂಥ ಎಲೆಕ್ಟ್ರಾನ್ಸಿಗೂ ಏನಾಗುತ್ತೆ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಫಾರ್ ದಟ್ ರೀಸನ್ಸ್ ಅಲ್ಲಿ ನಿಮಗೆ ಇನ್ಕಮಿಂಗ್ ಎಲೆಕ್ಟ್ರಾನಿಗೆ ಸೊ ಎನರ್ಜಿ ರಿಲೀಸ್ ಆಗಂತ ಅಮೌಂಟ್ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಫ್ಲೋರಿನ್ ಗ್ರೂಪ್ 17 ಅಲ್ಲಿ ಬಂದ್ರೆ ಫ್ಲೋರಿನಿಗೂ ಅಷ್ಟೇ ಸೊ ಲೆಸ್ ನೆಗೆಟಿವ್ ಇರುತ್ತೆ ಅದೇ ಗ್ರೂಪ್ ನ ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ. ನೋಡಿ, ಕ್ಲೋರಿನಿಗೆ ಬ್ರೋಮಿನಿಗೆ ಎಲ್ಲ ಜಾಸ್ತಿ ಇದೆ, ಸೊ ಕ್ಲೋರಿನಿ ಜಾಸ್ತಿ ಇದೆ, ಬಟ್ ಫ್ಲೋರಿನಿಗೆ ಕಮ್ಮಿ ಇದೆ. ಯಾಕೆ ಅಂದ್ರೆ ಫ್ಲೋರಿನು ಅಷ್ಟೇ ಸೈಜ್ ಕಮ್ಮಿ ಇದೆ, n is equal to 2 ಶೆಲ್. ಸೊ ಸೆಕೆಂಡ್ ಶೆಲ್ಗೆ ಎಲೆಕ್ಟ್ರಾನ್ ಆಡ್ ಆಗುತ್ತೆ, ಆಲ್ರೆಡಿ ಅದರಲ್ಲಿ ಎಲೆಕ್ಟ್ರಾನ್ಸು ಇರೋ ಸ್ಮಾಲರ್ ಸ್ಪೇಸ್ ಅಲ್ಲಿ ಆಲ್ರೆಡಿ ಎಲೆಕ್ಟ್ರಾನ್ಸು ಆಕ್ಯುಪೈ ಆಗಿರುತ್ತೆ. ಇನ್ಕಮಿಂಗ್ ಎಲೆಕ್ಟ್ರಾನ್ಸಿಗೆ ಸೊ ಸ್ಪೇಸ್ ಇರಲ್ಲ ಒಂದು, ಮತ್ತಿನ್ನೊಂದು ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ ಮತ್ತೆ ಆಲ್ರೆಡಿ ಇರೋಂಥ ಎಕ್ಸಿಸ್ಟಿಂಗ್ ಇರೋಂಥ ಎಲೆಕ್ಟ್ರಾನ್ಸ್ ಮಧ್ಯೆ ಏನಾಗುತ್ತೆ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗೋದ್ರಿಂದ ಸೊ ಅಲ್ಲಿಗೆ ಇನ್ಕಮಿಂಗ್ ಎಲೆಕ್ಟ್ರಾನ್ ಮೇಲೆ ಟೆಂಡೆನ್ಸಿ ಟು ಗೇನ್ ದಟ್ ಎಲೆಕ್ಟ್ರಾನ್ ನ ಕೆಪಾಸಿಟಿ ಕಮ್ಮಿ ಇರುತ್ತೆ, ಹಾಗಾಗಿ ಲೆಸ್ ನೆಗೆಟಿವ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಕ್ಸಿಜನ್ ಮತ್ತೆ ಫ್ಲೋರಿನ್ ಅಂದ್ರೆ 16 ಮತ್ತೆ 17 ಗ್ರೂಪ್ ನ ಅದೇ ಗ್ರೂಪ್ ನ ಬೇರೆ ಮೆಂಬರ್ಸ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಮತ್ತೆ ಫ್ಲೋರಿನ್ ನ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಲೆಸ್ ನೆಗೆಟಿವ್ ಅಂತ ಹೇಳ್ಬೋದು. ಫಾರ್ ದ n is equal to 3 ಕ್ವಾಂಟಮ್ ಲೆವೆಲ್, ಸೊ 16th ಗ್ರೂಪ್ ಅಂದ್ರೆ ಸಲ್ಫರ್, 17th ಗ್ರೂಪ್ ಅಂತ ಅಂದಾಗ ಕ್ಲೋರಿನ್ ಬರುತ್ತೆ. ದ ಆಡೆಡ್ ಎಲೆಕ್ಟ್ರಾನ್ ಆಕ್ಯುಪೈಸ್ ಎ ಲಾರ್ಜರ್ ರೀಜನ್
of space and electron repulsion is much less. ಸೊ ಹೇಳ್ದಂಗೆ n is equal to 3 ಅಂತ ಅಂದಾಗ ಥರ್ಡ್ ಶೆಲ್ ಬಂತು. ಥರ್ಡ್ ಶೆಲ್ ಅಂತ ಅಂದಾಗ ಸ್ಪೇಸ್ ಜಾಸ್ತಿ ಇರುತ್ತೆ, ಡಿ ಆರ್ಬಿಟಲ್ ಎಂಟ್ರಿ ಆಗೋದ್ರಿಂದ ಆಲ್ರೆಡಿ ಸೊ ಏನಾಗುತ್ತೆ ಸ್ಪೇಸ್ ಜಾಸ್ತಿ ಇರುತ್ತೆ. ಇರೋಂಥ ಸ್ಪೇಸ್ ಅಲ್ಲಿ ಇನ್ಕಮಿಂಗ್ ಎಲೆಕ್ಟ್ರಾನಿಗೆ ಸೊ ಅಲ್ಲಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ವೆರಿ ಲೆಸ್ ಅಂತ ಹೇಳ್ಬೋದು. ಹಾಗಾಗಿ ಬರೋಂಥ ಎಲೆಕ್ಟ್ರಾನ್ಗೆ ಗೈನಿಂಗ್ ಕೆಪಾಸಿಟಿ, ಆ ಎಲಿಮೆಂಟ್ಗೆ ಎಲೆಕ್ಟ್ರಾನ್ ಗೈನಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಮೋರ್ ನೆಗೆಟಿವ್ ಇರುತ್ತೆ ವ್ಯಾಲ್ಯೂಸ್, ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ವ್ಯಾಲ್ಯೂ ಮೋರ್ ನೆಗೆಟಿವ್ ಇರುತ್ತೆ ಫಾರ್ ಸಲ್ಫರ್ ಆ್ಯಂಡ್ ಕ್ಲೋರಿನ್ ಇನ್ ಗ್ರೂಪ್ 16 ಆ್ಯಂಡ್ ಗ್ರೂಪ್ 17 ಅಂತ ಹೇಳ್ಬೋದು. ಸೊ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಹ್ಯಾವ್ ದ ಮೋಸ್ಟ್ ನೆಗೆಟಿವ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ and which is the least negative? So elements ಕೊಟ್ಟಿದ್ದಾರೆ, ಒಂದು ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಫ್ಲೋರಿನ್. ಎಕ್ಸ್ಪ್ಲೈನ್ ಯುವರ್ ಆನ್ಸರ್. ಸೊ ಇಲ್ಲಿ ಒಂದು 4 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಫ್ಲೋರಿನ್. ಅಮಾಂಗ್ ದೀಸ್ 4 elements which element possess most negative electron gain enthalpy and which is the least negative electron gain enthalpy ಅಂತ ಹೇಳಬೇಕು. So already ಹೇಳ್ದಂಗೆ across a period electron gain enthalpy increases, down the group electron gain enthalpy decreases. ಇನ್ನ ಈ ಪ್ಲೇಸ್ಮೆಂಟ್ ನೋಡೋದಾದ್ರೆ ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಫ್ಲೋರಿನ್. ಸೊ ಸಲ್ಫರ್, ಕ್ಲೋರಿನ್, ಫ್ಲೋರಿನ್, ಫಾಸ್ಫರಸ್ ಇನ್ 13th ಗ್ರೂಪ್ ಅಲ್ಲಿ ಬರುತ್ತೆ. ಸೊ ಆ ರೀತಿ ನೋಡೋದಾದ್ರೆ ಅಕ್ರಾಸ್ ಎ ಪೀರಿಯಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಅಮಾಂಗ್ ದೀಸ್ 4 ಎಲಿಮೆಂಟ್ಸ್ ಕ್ಲೋರಿನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಫಾಸ್ಫರಸ್ಗೆ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜನರಲಿ ಬಿಕಮ್ಸ್ ಮೋರ್ ನೆಗೆಟಿವ್ ಅಕ್ರಾಸ್ ಎ ಪೀರಿಯಡ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. Within a group, electron gain enthalpy becomes less negative down a group. However, adding an electron to the 2p orbital leads to greater repulsion than adding an electron to the larger 3p orbitals. Hence, the element with most negative electron gain enthalpy is chlorine. ಕ್ಲೋರಿನಿಗೆ ಹೈಯೆಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಮೋರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರುತ್ತೆ. ದ ಒನ್ ವಿತ್ ದ ಲೀಸ್ಟ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಈಸ್ ಫಾಸ್ಫರಸ್. ಯಾಕೆ ಅಂದರೆ ಸೊ ಫಾಸ್ಫರಸ್ ನಿಮಗೆ 15th ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ನಿಮಗೆ ಸಲ್ಫರು 16th ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ. 17th ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ಕ್ಲೋರಿನ್, ಫ್ಲೋರಿನ್ ಬರುತ್ತೆ. ಅವಾಗ ಅಕ್ರಾಸ್ ಎ ಪೀರಿಯಡ್ ಅಂತ ನೋಡಿದಾಗ 15th ಗ್ರೂಪ್ ಎಲಿಮೆಂಟ್ಸ್ ಏನ್ ಫಾಸ್ಫರಸ್ ಇರುತ್ತೆ ಅದಕ್ಕೆ ಲೀಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರುತ್ತೆ. ಸೊ ಅಲ್ಲಿ ನಿಮಗೆ 17th ಗ್ರೂಪ್ ಎಲಿಮೆಂಟ್ಗೆ ಹೈಯೆಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರುತ್ತೆ. ಡೌನ್ ದ ಗ್ರೂಪ್ ಡಿಕ್ರೀಸಸ್ ಅಂದೆ. ಬಟ್ ಫ್ಲೋರಿನ್ ಅಲ್ಲಿ 2pಗೆ ಎಲೆಕ್ಟ್ರಾನ್ ಎಂಟ್ರಿ ಆಗುತ್ತೆ, ಕ್ಲೋರಿನ್ ಅಲ್ಲಿ 3pಗೆ ಎಂಟ್ರಿ ಆಗುತ್ತೆ. ಆಲ್ರೆಡಿ ಹೇಳ್ದಂಗೆನೆ 2p ಅಂತ ಅಂದಾಗ ಸ್ಮಾಲೆಸ್ಟ್ ಸೈಜ್ ಇದೆ ಫ್ಲೋರಿನಿಗೆ, ಹಾಗಾಗಿ ರಿಪಲ್ಷನ್ ಕಾಸ್ ಆಗೋದ್ರಿಂದ ಕಂಪೇರ್ಡ್ ಟು ಕ್ಲೋರಿನ್ಗೆ ಮೋರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರುತ್ತೆ. ಹಾಗಾಗಿ ಹೈಯೆಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ವಿಲ್ ಬಿ ಫಾರ್ ಕ್ಲೋರಿನ್ ಎಲಿಮೆಂಟ್ ಅಂತ ಹೇಳ್ಬೋದು. ಫಾಸ್ಫರಸ್ಗೆ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮತ್ತೆ ಅಯನೈಸೇಷನ್ ಎಂಥಾಲ್ಪಿ ಎರಡೂ ಸಹ ಕ್ವಾಂಟಿಟೇಟಿವ್ ಮೆಷರ್, ಅಂದ್ರೆ ಹೌ ಮಚ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಅಥವಾ ಅಬ್ಸಾರ್ಬ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ವಿ. ಬಟ್ ಎಲೆಕ್ಟ್ರಾನ್ ನೆಗೆಟಿವಿಟಿ ಅನ್ನೋದು ಇಟ್ ಈಸ್ ಎ ಕ್ವಾಲಿಟೇಟಿವ್ ಮೆಷರ್ ಅಂತ ಹೇಳ್ಬೋದು. ಅ ಕ್ವಾಲಿಟೇಟಿವ್ ಮೆಷರ್ ಆಫ್ ದ ಎಬಿಲಿಟಿ ಆಫ್ ಅನ್ ಆಟಮ್ ಇನ್ ಎ ಕೆಮಿಕಲ್ ಕಾಂಪೌಂಡ್ to attract shade pair of electrons towards itself is called as electronegativity. ಅಂದ್ರೆ ಒಂದು ಎಲಿಮೆಂಟ್ ನ ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಗೇನ್ the shade pair of electrons to attract the shade pair of electron towards itself is called as electronegativity. ಒಂದು ಕೆಮಿಕಲ್ ಕಾಂಪೌಂಡ್ ಫಾರ್ಮೇಶನ್ ಆಗಿದೆ, ಶೇರಿಂಗ್ ಆಫ್ ಎಲೆಕ್ಟ್ರಾನ್, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಏನೋ ಒಂದು ಬಾಂಡ್ ಫಾರ್ಮೇಶನ್ ಆಗಿದೆ, ಕೆಮಿಕಲ್ ಕಾಂಪೌಂಡ್ ಇದೆ. ಆ ಕೆಮಿಕಲ್ ಕಾಂಪೌಂಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಬಾಂಡ್ ಫಾರ್ಮೇಶನ್ ಆಗಿರೋಂಥ ಎಲೆಕ್ಟ್ರಾನ್ಸ್
ಒಂದು ಎಲಿಮೆಂಟು ಅದಕ್ಕೆ ಅದ್ರ ಹತ್ರ ಅಟ್ರಾಕ್ಟ್ ಮಾಡುತ್ತೆ ಅಂತ ಅಂದಾಗ ಮೋಡ್ ಎಲೆಕ್ಟ್ರೋನೆಗೆಟಿವ್ ಅಂತ ಅಂತೀವಿ. ಯಾವ್ದು ಎಲೆಕ್ಟ್ರಾನ್ ಬಿಟ್ಕೊಡತ್ತೆ ಅದು ಎಲೆಕ್ಟ್ರೋ ಪಾಸಿಟಿವ್, ಯಾವ್ದು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳುತ್ತೆ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಅದು ಎಲೆಕ್ಟ್ರೋ ನೆಗೆಟಿವ್ ಅಂತ ಅಂತೀವಿ. ಇದು ಕ್ವಾಂಟಿಟೇಟಿವ್ ಮೆಷರ್ ಅಲ್ಲ, ಇಟ್ ಈಸ್ ಎ ಕ್ವಾಲಿಟೇಟಿವ್ ಮೆಷರ್. ಅಂದ್ರೆ ಸೊ ದ ಟೆಂಡೆನ್ಸಿ ಆಫ್ ಆನ್ ಎಲಿಮೆಂಟ್ ಟು ಅಟ್ರಾಕ್ಟ್ ಅ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ಸೆಲ್ಫ್, ದಟ್ qualitative measure is called as electronegativity. ಒಂದು ಕೆಮಿಕಲ್ ಕಾಂಪೌಂಡ್ ಕೆಮಿಕಲ್ ಬಾಂಡ್ ಇಂದ ಕೆಮಿಕಲ್ ಕಾಂಪೌಂಡ್ ಫಾರ್ಮೇಶನ್ ಆದಾಗ ಆ ಬಾಂಡ್ ಅಲ್ಲಿರೋಂಥ ಎಲೆಕ್ಟ್ರಾನ್ಸ್ ಅನ್ನ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಒಂದು ಎಲಿಮೆಂಟ್ ಅದ್ರ ಹತ್ರ ಅಟ್ರಾಕ್ಟ್ ಮಾಡೋಂಥ ಕೆಪಾಸಿಟಿ ಇರೋಂಥ ಎಲಿಮೆಂಟ್ ನ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಅಂತೀವಿ. ಯಾವುದು ಒಂದು ಎಲೆಕ್ಟ್ರಾನ್ ನ ಬಿಟ್ಕೊಡುತ್ತೆ ಅದನ್ನ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅಂತ ಅಂತೀವಿ. ಸೊ ಹಾಗಾಗಿ ಅ ಕ್ವಾಲಿಟೇಟಿವ್ ಮೆಷರ್ ಆಫ್ ಎಬಿಲಿಟಿ ಆಫ್ ಅನ್ ಆಟಮ್ ಇನ್ ಅ ಕೆಮಿಕಲ್ ಕಾಂಪೌಂಡ್ to attract a shared pair of electron towards itself is called as electronegativity. Unlike ionization enthalpy and electron gain enthalpy, it is not a measurable quantity. However, a number of numerical scales of electronegativity of elements like Pauling scale, Mulliken-Jaffe scale, Allred-Roche scale have been developed. So ಅಲ್ಲಿ ನಿಮಗೆ electronegativity, it is not a quantitative measure unlike ionization enthalpy ಅಥವಾ electron gain enthalpy, but it is a qualitative measure ಅಂತ ಹೇಳ್ಬೋದು. ಆ ಕ್ವಾಲಿಟೇಟಿವ್ ಮೆಷರ್ಗೂ ಸಮ್ ಸ್ಕೇಲ್ ಅನ್ನೋದಿದೆ. ಆ ಸ್ಕೇಲ್ ಮೆನಿ ಸೈಂಟಿಸ್ಟ್ ಸ್ಕೇಲ್ಸ್ ನ ಕೊಟ್ಟಿದ್ದಾರೆ. ಅದು ಯಾವ್ದ್ಯಾವ್ದು ಅಂತ ಅಂದ್ರೆ ಸಮ್ ಆಫ್ ದ ಸ್ಕೇಲ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ. ಪೌಲಿಂಗ್ ಸ್ಕೇಲ್ ಅಂತ, ಮುಲಿಕನ್-ಜಾಫೆ ಸ್ಕೇಲ್ ಅಂತ, ಆಲ್ಫ್ರೆಡ್ ರೋಕೋಸ್ ಸ್ಕೇಲ್ ಅಂತ ಹೇಳಿ ಡೆವಲಪ್ ಆಗಿದೆ. ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ನ್ಯೂಮರಿಕಲ್ ಸ್ಕೇಲ್ ಅಂತ ಹೇಳ್ಬೋದು. ಸೊ ಹೇಗೆ ನಿಮಗೆ ಸೆಂಟಿಮೀಟರ್ ಸ್ಕೇಲ್ ಎಲ್ಲ ಇರುತ್ತೆ ಅದೇ ರೀತಿ ಸೊ ಅಲ್ಲಿ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿಗೂ ಒಂದು ಸ್ಕೇಲ್ ಇದೆ. ಒಂದೊಂದು ಸೈಂಟಿಸ್ಟ್ ಒಂದೊಂದು ಸ್ಕೇಲ್ ನ ಕೊಟ್ಟಿರೋದ್ರಿಂದ ಆ ಸೈಂಟಿಸ್ಟ್ ನೇಮ್ ಮೇಲೆ ನಿಮಗೆ ಮೆನಿ ಎಲೆಕ್ಟ್ರೋನೆಗೆಟಿವಿಟಿ ನ್ಯೂಮರಿಕಲ್ ಸ್ಕೇಲ್ಸ್ ಇದೆ. So the one which is the most widely used is the Pauling scale. ಸೊ ತುಂಬಾ ಸಕ್ಸಸ್ ಆಗಿರೋಂಥ ವೈಡ್ ಆಗಿ ಯೂಸ್ ಮಾಡೋಂಥ ಎಲೆಕ್ಟ್ರೋನೆಗೆಟಿವಿಟಿನ ನ್ಯೂಮರಿಕಲ್ ಸ್ಕೇಲ್ ಯಾವುದು ಅಂದರೆ ಪೌಲಿಂಗ್ ಸ್ಕೇಲ್. ಲಿನಸ್ ಪೌಲಿಂಗ್ ಆನ್ ಅಮೇರಿಕನ್ ಸೈಂಟಿಸ್ಟ್ ಇನ್ 1922 ಅಸೈನ್ಡ್ ಆರ್ಬಿಟಲಿ ಅ ವ್ಯಾಲ್ಯೂ ಆಫ್ 4.0 ಅಂದರೆ 4 to fluorine, the element considered to have the greatest ability to attract electrons. So ಅಲ್ಲಿಗೆ most widely accepted numerical electronegativity scale ಅಂದ್ರೆ ಯಾರ್ದು ಪೌಲಿಂಗ್ ಸ್ಕೇಲ್. ಸೊ ಅವರು 1922 ಅಲ್ಲಿ ಆ ಸ್ಕೇಲ್ ನ ಪ್ರಪೋಸ್ ಮಾಡಿ ಡೆವಲಪ್ ಮಾಡಿದ್ರು. ಯಾರು ಅಂದ್ರೆ ಅಮೇರಿಕನ್ ಸೈಂಟಿಸ್ಟ್ ಲಿನಸ್ ಪೌಲಿಂಗ್. ಅವರು ಫ್ಲೋರಿನ್ಗೆ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ ಅಂತ ಹೇಳಿ ಆ ಫ್ಲೋರಿನ್ ನ ವ್ಯಾಲ್ಯೂ 4.0ಗೆ ಸೊ ಅಲ್ಲಿ ಫ್ಲೋರಿನ್ಗೆ ವ್ಯಾಲ್ಯೂನ ಕೊಡ್ತಾ ಹೋಗ್ತಾರೆ. ಸೊ ಬಿಕಾಸ್ ಫ್ಲೋರಿನ್ ಹ್ಯಾಸ್ ಅ ಗ್ರೇಟೆಸ್ಟ್ ಎಬಿಲಿಟಿ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ. ಸೊ ಏನದು ಎಲೆಕ್ಟ್ರೋನೆಗೆಟಿವಿಟಿ, ಅದ್ರ ಟ್ರೆಂಡ್ಸ್ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿ. ಥ್ಯಾಂಕ್ ಯು.